ಹಾಯ್ ಬ್ಯೂಟಿಫುಲ್ ವ್ಯೂವರ್ಸ್, ವೆಲ್ಕಮ್ ಬ್ಯಾಕ್ ನನ್ನ ಮತ್ತೊಂದು ವ್ಲಾಗ್ಗೆ. ಇವತ್ತಿನ ವ್ಲಾಗಲ್ಲಿ ನಾವು ದೀಪಾವಳಿ ಹಬ್ಬಕ್ಕೆ ಅಂತ ಊರಿಗೆ ಹೊರಟಿದ್ವಿ. ಸೊ ನಮ್ಮ ಪ್ಲ್ಯಾನ್ ಇದ್ದಿದ್ದು ಆನ್ ದ ವೇ ಹೋಗ್ತಾ ನಾವು ಆ ಕಡೆ ಹೋಗೋದನ್ನ ಈ ಕಡೆ ಹಾಸನ ಮೇಲೆ ಹೋಗ್ಬಿಟ್ಟು ಬೇಲೂರು ಮತ್ತು ಚಿಕ್ಕಮಂಗ್ಳೂರು ನೋಡ್ಕೊಂಡು ಹೋಗೋಣ ಅಂತ ಪ್ಲ್ಯಾನ್ ಮಾಡಿದ್ವಿ. ಬಟ್ ಅದು ಮಾರ್ನಿಂಗ್ ನಾವು ಹೋಗ್ತಾ ಕುಣಿಗಲ್ ಹತ್ರ ಆಂಜನೇಯ ಸ್ವಾಮಿ ಬಿದನಕೆರೆ ಅಲ್ಲಿಗೆ ಹೋಗಿದ್ವಿ. ಅಲ್ಲಿಂದ ಮತ್ತೆ ಹಾಸನಾಂಬೆ ದರ್ಶನ ಕೂಡ ಮುಗಿಸ್ಕೊಂಡು ಹೋದ್ವಿ. ಬನ್ನಿ ಅದನ್ನು ನಿಮ್ಮ ಜೊತೆ ಶೇರ್ ಮಾಡ್ತೀನಿ. ನೀಲಾಂಜನ ಸಮಾಭಾಸ ರವಿಪುತ್ರ. ಈ ದೇವಸ್ಥಾನಕ್ಕೆ ಹೋಗ್ಬೇಕು ಅಂತ ನಮ್ಮ ಮನೇಲಿ ತುಂಬ ವರ್ಷದಿಂದ ಹೇಳ್ತಾಯಿದ್ರು. ಬಟ್ ನಮ್ಮ ಮನೇಲಿ ಹೋಗೋಕ್ಕಾಗಿರಲಿಲ್ಲ. ಅನ್ಫಾರ್ಚುನೇಟ್ಲಿ ನಾವು ಸಂಡೇ ಇದನ್ನು ವಿಸಿಟ್ ಮಾಡಿದ್ವಿ. ತುಂಬ ಚೆನ್ನಾಗಿದೆ. ಏನು ಇದ್ರದ್ದು ವಿಶೇಷ ಅಂತ ಶೇರ್ ಮಾಡ್ತೀನಿ, ನೋಡಿ. ಆ ದೇವಸ್ಥಾನದಲ್ಲಿ ಬಸವಣ್ಣ ಕೂಡ ಇದೆ. ಆ ಬಸವಣ್ಣನ ಕಿವಿಲಿ ಹೋಗ್ಬಿಟ್ಟು ನಮ್ಮ ವಿಶಸ್ ಏನು ಹೇಳಿದರೆ ಅದು ಪ್ರೂವ್ ಆಗುತ್ತೆ, ಸಕ್ಸಸ್ ಆಗುತ್ತೆ ಅನ್ನೋದು ಒಂದು ಮಾತಿದೆ ಅಲ್ಲಿ. ಸೊ ಯಾರಾದರೂ ಈ ದೇವಸ್ಥಾನಕ್ಕೆ ಹೋಗಿ ಟ್ರೈ ಮಾಡಿರೋರು ಮತ್ತು ಸಕ್ಸಸ್ ಕಂಡಿರೋರು ಇದ್ದರೆ ಕಮೆಂಟ್ಸ್ ಮಾಡಿ, ಓಕೆನಾ. ಅಂದವೇ ನಾವು ಟಿಫನ್ ಮುಗಿಸ್ಕೊಂಡು ನೆಕ್ಸ್ಟ್ ಹೋಗಿದ್ದೆ ನಾವು ಹಾಸನ್ಗೆ, ಹಾಸನಾಂಬೆ ದರ್ಶನಕ್ಕೆ. ವಿಡಿಯೋ ಮಾಡಬಿಡೋದು ಅಡಿ ಅವ್ನು ಪಟ್ಟಿ ಬಂದೆ ಇದು ನಾವು ಅಲ್ಲಿ ದರ್ಶನ ಮಾಡೋದಕ್ಕೆ ಅಂತ ಲೈನಲ್ಲಿ ನಿಂತಿರ್ತೀವಲ್ಲ, ಅಲ್ಲಿ ಈ ಥರ ಕೆಲವೊಂದು ಎಂಟರ್ಟೈನ್ಮೆಂಟ್ಗಳು ನಡೆಸ್ತಾ ಇರ್ತಾರೆ. ಎಷ್ಟು ಕ್ಯೂ ಇರುತ್ತೆ ಅಂದರೆ ಸಿಕ್ಕಾಪಟ್ಟೆ ಕ್ಯೂ ಇರುತ್ತೆ. ಸುತ್ತಿ 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 ಸಾಕಾಗೋಗುತ್ತೆ. ಫೈನಲ್ಲಾಗಿ ದರ್ಶನ ಮಾಡಿದ್ಮೇಲೆ ಒಂದು ಸಮಾಧಾನ ಆಗುತ್ತೆ. ಅದೇ ಒಂದು ಖುಷಿ ಅಷ್ಟೆ. ನಾವಿವಾಗ ಹಾಸನಾಂಬೆ ದರ್ಶನ ಮುಗಿಸ್ಕೊಂಡು ಬೇಲೂರು ಹತ್ರ ಹೋಗ್ತಾ ಇದ್ದೀವಿ. ಏನು ರಶ್ ಇತ್ತು ಅಂದರೆ ಯಪ್ಪ ದೇವ ಅಂತ ನನಗೆ ಒಂದು ಮೂಮೆಂಟಲ್ಲಿ ವಾಪಸ್ ಹೋಗ್ಬಿಡೋಣ ಅನ್ನೋಂಗೆ ಆಗ್ಬಿಟ್ಟಿತ್ತು. ಆಮೇಲೆ ಲಾಸ್ಟ್ ಮೂಮೆಂಟು ಅಂತ ಬೇಗ ಮೂವ್ ಮಾಡಿಸಿದ್ರು. ಆದರೂ ಅಲ್ಲಿ ಏನು ಕ್ಯೂ ಅಲ್ಲೇ ತುಂಬ ನಿಂತ್ಕೊಳ್ಳೋದು ನಾವು ಜಾಸ್ತಿ. ದರ್ಶನ ಚೆನ್ನಾಗಾಗುತ್ತೆ ಅನ್ನೋದಕ್ಕಿಂತ ಕ್ಯೂ ಅಲ್ಲೇ ಟೈಮ್ ವೇಸ್ಟ್ ಆಗೋದು ಜಾಸ್ತಿ. ಅಲ್ಲಿ ನಿಂತು ರೌಂಡ್ ಹೊಡೆದು ಸಾಕಾಗೋಗುತ್ತೆ. ಆಮೇಲೆ ಅಲ್ಲಿ ಅಷ್ಟು ನೋಡೋಕ್ಕೆ ತಳ್ತಿರ್ತಾರೆ ಹಂಗೆ. ಆಮೇಲೆ ಅಲ್ಲಿ ಬ್ಯಾರಿಕೇಡ್ ಹಾಕಿಲ್ಲ, ಅಲ್ಲಿ ಬ್ಯಾರಿಕೇಡ್ ಹಾಕಿದರೆ ಚೂರಾದರೂ ನೋಡ್ಬೋದು ದೇವ್ರನ್ನ. ನಾನು ಬೇರೆ ಥರನೇ ಅಂದ್ಕೊಂಡಿದ್ದೆ, ಅದು ಕಲ್ಲಲ್ಲಿ
ಕಲ್ಲಿನಲ್ಲಿ ಸ್ಥಾಪನೆ ಅಲ್ಲ, ಅದು ಏನದು ಮೂಡಿರೋದು. ಇನ್ನು ನಾವು ಒಂದು ದರ್ಶನ ಮಾಡ್ಕೊಂಡ್ಬಂದ್ವಿ, ಗೊತ್ತಿಲ್ಲ, ಅನ್ಎಕ್ಸ್ಪೆಕ್ಟೆಡ್ ಆಗಿ ದರ್ಶನ ಆಗಿತ್ತು. ಇವಳು ಆ್ಯಕ್ಚುಲಿ ಬರ್ತೀನಿ ಅಂದು ಬರಲಿಲ್ಲ, ಅವ್ರದ್ದೇನು ಪ್ರಾಬ್ಲಮ್ ಆಯಿತು ಅಂತ ಬರಲಿಲ್ಲ. ಸೊ ನಾವು ಬಂದ್ವಿ ಅಷ್ಟೇ ಗೈಸ್. ನೆಕ್ಸ್ಟ್ ಇವಾಗ ಬೇಲೂರಿಗೆ ಹೋಗಬೇಕು, ಬೇಲೂರಲ್ಲಿ ಸಿಗ್ತೀನಿ, ಓಕೆನಾ. ಇದನ್ನು ಮನೆಯಿಂದನೇ ಅಕ್ಕ ಅಂದರೆ ಸಖಿಯವ್ರ ಮಮ್ಮಿ ಏರ್ ಫ್ರೈಯರಲ್ಲಿ ಮಾಡಿಕೊಟ್ಟಿದ್ರು. ತುಂಬಾ ಹೆಲ್ಪ್ ಆಯಿತು. ನಾವೇನು ಹೊರಗಡೆ ಸ್ನ್ಯಾಕ್ಸ್ನೇ ತಿನ್ನಲಿಲ್ಲ, ಬರೀ ಇದರಲ್ಲೇ ಟ್ರಾವೆಲ್ ಮಾಡಿಬಿಟ್ವಿ. ಯಾಕೆಂದರೆ ನಮಗೆಲ್ಲೂ ಟೈಮೇ ಸಿಗಲಿಲ್ಲ ಅಷ್ಟೊಂದು. ಸೊ ನಮಗೆ ಇದು ತಗೊಂಡೋಗೋದ್ರಿಂದ ತುಂಬಾ ಹೆಲ್ಪ್ ಆಯಿತು. ಇದೇನಾದರೂ ಈ ಥರ ಇದ್ದರೆ, ಸ್ನ್ಯಾಕ್ಸ್ ಗೀಕ್ಸ್ ಈ ಥರ ಇದ್ದರೆ ಟ್ರಾವೆಲ್ ಮಾಡೋಕ್ಕಾರ ಅಷ್ಟು ಬೋರ್ ಅನಿಸೋದಿಲ್ಲ. ಹಂಗಾಗಿ ನಾವು ಪ್ರಿಫರ್ ಮಾಡ್ತೀವಿ, ಇಲ್ಲಾಂದರೆ ನಿದ್ದೆ ಬಂದುಬಿಡುತ್ತೆ. ಸೊ ಅದಕ್ಕಾಗಿ ನಮಗೆ ಮಾಡಿಕೊಟ್ಟಿದ್ದಕ್ಕೆ ಅಕ್ಕನಿಗೆ ಥ್ಯಾಂಕ್ ಯು. ಬೇಲೂರಿಗೆ ಎಷ್ಟು ಸಲ ಹೋದರೂ ಅಲ್ಲಿರೋ ಆರ್ಕಿಟೆಕ್ಚರ್ನ ಒಂದು ಎಂಜಾಯ್ ಮಾಡೋದಿದೆಯಲ್ಲ, ಅದನ್ನು ಎಕ್ಸ್ಪ್ಲೇನೇ ಮಾಡೋಕ್ಕಾಗಲ್ಲ. ಸೊ ನಾವು ಅದನ್ನೆಲ್ಲ ಎಷ್ಟು ಸಲ ನೋಡಿದರೂ ನೋಡ್ತಾನೇ ಇರಬೇಕು ಅನಿಸ್ತಿರುತ್ತೆ. ಸೊ ಹಾಗೆ ಕಬ್ನಲ್ಲಿ ಕುಡಿಯೋಣ ಅಂತ ಕಬ್ನಲ್ಲಿ ಕೂಡ ಕುಡಿದ್ವಿ. ಇಲ್ಲಿಂದ ನೆಕ್ಸ್ಟ್ ಹೋಗಿದ್ದೆ ನಾವು ಚಿಕ್ಕಮಂಗ್ಳೂರು ಹೋಗ್ಬಿಟ್ಟು ನಾವು ಬಾಬಾ ಬುಡನ್ಗಿರಿ ಹೋಗಬೇಕು ಅಂತ ಇತ್ತು. ಬಟ್ ಹಾಸನದಲ್ಲಿ ದರ್ಶನ ಮಾಡೋದು ತುಂಬ ಲೇಟ್ ಆಗಿದ್ದರಿಂದ ನಮಗೆ ಬಾಬಾ ಬುಡನ್ಗಿರಿ ಹೋಗೋದು ಬೇಡ ಅಂದ್ಕೊಂಡ್ವಿ. ಅಟ್ಲೀಸ್ಟ್ ನಾವು ಮುಳ್ಳಯ್ಯನಗಿರಿಗೆ ಹೋಗ್ಬೋದು ಅಂತ ಮುಳ್ಳಯ್ಯನಗಿರಿಗೆ ಹೊರಟ್ವಿ. ನಂಗೆ ಅಲ್ಲಿ ಹೋಗಿದ್ದು ತುಂಬ ಡಿಸಪಾಯಿಂಟ್ ಆಯಿತು. ಯಾಕೆಂದರೆ ನಮಗೆ ಅಲ್ಲಿ ಮೇಲ್ಗಡೆ ಹತ್ತೋಕ್ಕೆ ಆಗಲಿಲ್ಲ. ನಾವು ಹೋಗಿ ಜೀಪ್ ರೈಡಿಂದ ಇಳಿದ್ವಿ, ಫುಲ್ಲು ಮಳೆ ಸ್ಟಾರ್ಟ್ ಆಯಿತು 6 o'clock-ಗೆ. 6 o'clock ಕೂಡ ಆಗಿರಲಿಲ್ಲ, ಐ ಥಿಂಕ್ 5:30 ಏನೋ ಆಗಿತ್ತು. ಆವಾಗಲೇ ಮಳೆ ಸ್ಟಾರ್ಟ್ ಆಗೋಗ್ಬಿಡ್ತು. ಸಿಕ್ಕಾಪಟ್ಟೆ ಡಿಸಪಾಯಿಂಟ್ ಆಯಿತು. ಅರ್ಪಿತಾ ಅಲ್ಲೆಲ್ಲೂ ಬರೋದಿದ್ದಳು, ಮುಳ್ಳಯ್ಯನಗಿರಿ ಪೀಕ್ ಹತ್ತೋಣ ಅಂತ ಬಂದು, ಬಟ್ ಅವಳಿಗೆ ಹತ್ತೋಕ್ಕೆ ಆಗಲಿಲ್ಲ, ವಾಪಸ್ ಬಂದ್ವಿ ಹಾಗೇ. ಮತ್ತು ಇವಾಗ ಮುಳ್ಳಯ್ಯನಗಿರಿ ಹೋಗಬೇಕು ಅಂದರೆ ರೂಲ್ಸ್ ಯಾವ ಥರ ಆಗಿದೆ ಅಂದರೆ, ಮೊದಲು ಇರಲಿಲ್ಲ. ನಾವು 2019 ಹೋಗಿದ್ದು, ಆವಾಗ ಈ ಥರ ಇರಲಿಲ್ಲ. ಫುಲ್ಲು ನಾವು ಮೇಲೆ ಹತ್ತುತ್ತೀವಲ್ಲ, ಅಲ್ಲಿವರೆಗೂ ವೆಹಿಕಲ್ನ ತಗೊಂಡೋಗಿ ಪಾರ್ಕ್ ಮಾಡ್ಬೋದಿತ್ತು. ಬಟ್ ಇವಾಗ ಏನಂದರೆ 3 ಕಿಲೋಮೀಟ್ರ್ ಹಿಂದುಗಡೆನೇ ವೆಹಿಕಲ್ನ ನಿಲ್ಲಿಸ್ತಾರೆ. ಅಲ್ಲೇ ನಿಲ್ಲಿಸ್ಬಿಟ್ಟು ನಾವು ಅಲ್ಲಿ ಜೀಪ್ ರೈಡ್ ಹೋಗಬೇಕು, ಇಲ್ಲ ನಾವು ವಾಕ್ ಥ್ರೂನಾದರೂ ಹೋಗ್ಬೋದು. ಬಟ್ ಅಲ್ಲಿ ನಾವು ಟೈಮ್ ಆಗಿದ್ದರಿಂದ ಜೀಪ್ ಆಬ್ವಿಯಸ್ಲಿ ಯಾರೂ ವಾಕ್ ಥ್ರೂ ಹೋಗೋಕ್ಕೆ ಇಷ್ಟಪಡಲ್ಲ, ಏಕೆಂದರೆ ಮತ್ತೆ ಮೇಲೋಗಿ ಕೂಡ ನಾವು ಹತ್ತಬೇಕಲ್ಲ. ಹಂಗಾಗಿ ಜೀಪ್ ರೈಡ್ ಹೋಗೋಕ್ಕೆ ಪ್ರಿಫರ್ ಮಾಡ್ತಾರೆ. ನಾವು ಅದೇ ಥರ ಹೊರಟ್ವಿ, ಬಟ್ ಆಗಲಿಲ್ಲ. ನೆಕ್ಸ್ಟ್ ಹೋಗೋರು ಕರೆಕ್ಟ್ ಪ್ಲ್ಯಾನ್ ಮಾಡಿಕೊಂಡು ಹೋಗಿ ಅಂತ ಹೇಳ್ತೀನಿ ಅಷ್ಟೇ. ಏಕೆಂದರೆ ನಮಗೆ ಇವಾಗ ಅಲ್ಲಿ 2 ವೀಲರ್ನೂ ಬಿಡ್ತಾ ಇಲ್ವಂತೆ, ಮತ್ತು 4 ವೀಲರ್ ಯಾವ ವೆಹಿಕಲ್ನೂ ಪಾಯಿಂಟ್ವರೆಗೂ ಬಿಡ್ತಾ ಇಲ್ಲ, ಹಿಂದೆನೇ ನಿಲ್ಲಿಸ್ತಾರೆ. Turn right toward Mullayanagiri Road, then turn left.
ಇದು ಸಕ್ಕತ್ತಾಗಿದೆ ಅಲ್ಲ. ತಿನ್ನೋದ್ರಪ್ಪ. ನಾವು ಮುಳ್ಳಯ್ಯನಗಿರಿ ಹತ್ತಕ್ಕಾಗಲಿಲ್ಲ. ವಾಪಸ್ ಬರ್ತಾ ಅಟ್ಲೀಸ್ಟ್ ಸೆರಿಮನೆನಾದರೂ ನೋಡ್ಕೊಂಡು ಹೋಗೋಣ ಅಂದ್ಕೊಂಡು ಬಂದ್ವಿ ಬೇಗನೆ. ಬಟ್ ಫಾರೆಸ್ಟ್ ಏರಿಯಾದಲ್ಲಿ ಫುಲ್ಲು ಟ್ರಾಫಿಕ್ ಆಗಿದ್ದರಿಂದ ನಮಗೆ ಸಿರಿಮನೆ ಕೂಡ ನೋಡೋಕ್ಕಾಗಲಿಲ್ಲ. ಸೊ ಹಾಗೆ ಚಿಕ್ಕಮಂಗ್ಳೂರಿಗೆ ಬಂದು ಅಲ್ಲೇ ಡಿನ್ನರ್ ಮುಗಿಸ್ಕೊಂಡ್ಬಿಟ್ವಿ. ಯಾಕೆಂದರೆ ಹೋಗ್ತಾ ಹೋಗ್ತಾ ಟೈಮ್ ಆಗುತ್ತೆ, ಸುಮ್ಮನೆ ಬೇರೆ ಕಡೆ ಹೋಗ್ತಾ ಸಿಗೋದಿಲ್ಲ, ಲೇಟಾಗಿಬಿಡುತ್ತೆ ಡಿನ್ನರ್ಗೆ ಅಂತ ಚಿಕ್ಕಮಂಗ್ಳೂರಲ್ಲೇ ಡಿನ್ನರ್ ಕೂಡ ಮುಗಿಸ್ಕೊಂಡು ಹೊರಟ್ವಿ ಊರ ಕಡೆಗೆ. ಸೊ ಈ ವ್ಲಾಗ್ ನಿಮಗೆ ಇಷ್ಟ ಆಗಿದೆ, ನೀವು ಕೂಡ ಎಲ್ಲ ದೇವ್ರ ದರ್ಶನ ಮಾಡಿದ್ದೀರಾ ಈ ವ್ಲಾಗ್ ಮುಖಾಂತರ ಅಂತ ಅಂದ್ಕೊತೀನಿ. ನಿಮ್ಗೇನಾದರೂ ವ್ಲಾಗ್ ಇಷ್ಟ ಆಗಿದರೆ ಲೈಕ್ ಮಾಡೋದನ್ನ ಮರಿಬೇಡಿ. ಆಮೇಲೆ ಇನ್ನು ಯಾರೆಲ್ಲ ಚಾನಲ್ನ ನೋಡ್ತಾ ಇದ್ದು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ, ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿ ಜೊತೆಗೆ ಶೇರ್ ಮಾಡ್ಕೊಳ್ಳಿ ಏನಾದರೂ ನಿಮಗೆ ಇಷ್ಟ ಆದರೆ. ಸಿಗ್ತೀನಿ ಇನ್ನೊಂದು ವ್ಲಾಗಲ್ಲಿ. ಅಲ್ಲಿವರೆಗೂ ಟೇಕ್ ಕೇರ್, ಬಾಯ್, ಥ್ಯಾಂಕ್ ಯು ಫಾರ್ ವಾಚಿಂಗ್.